ತುರುವೇಕೆರೆ ತಾಲೂಕಿನ ನಾಗಲಾಪುರ ಗ್ರಾಮದ ವಾಸಿಗಳಾದ ಪದ್ಮಾಶಂಕರ್ ಬಾಬು ಎಂಬ ದಂಪತಿಗಳು ಮೈಕ್ರೋ ಫೈನಾನ್ಸ್ಗಳಾದ ಸಮಸ್ತ ಬಿಎಸ್ಎಸ್ ನವಚೇತನ ಎಂಬ ಫೈನಾನ್ಸ್ಗಳಲ್ಲಿ ಸತತವಾಗಿ ಸಾಲವನ್ನು ಪಡೆದು ಯಾವುದೇ ಬಾಕಿ ಉಳಿಸಿಕೊಳ್ಳದೆ ಇಲ್ಲಿಯವರೆಗೂ ಪ್ರತಿಯೊಂದು ಕಂತುಗಳನ್ನು ಕಟ್ಟಿದ್ದು ಕೇವಲ 1 ತಿಂಗಳ ಬಾಕಿ ಉಳಿಸಿಕೊಂಡಿದ್ದಕ್ಕಾಗಿ ಮೇಲ್ಕಂಡ ಈ 3 ಸಂಘಗಳ ಏಜೆಂಟ್ಗಳು ಸಾಲ ವಸೂಲಿಗಾಗಿ ಪದ್ಮಾಶಂಕರ್ ಬಾಬು ಇವರ ಮನೆಯ ಬಳಿ ಹೋಗಿ ಪ್ರತಿನಿತ್ಯ ಈ ಕ್ಷಣದಲ್ಲಿ ಹಣ ಕಟ್ಟಬೇಕು ಎಂದು ಪಟ್ಟು ಹಿಡಿಯುತ್ತಿದ್ದಾರೆ. ಕೇವಲ 1 ಕಂತು ಬಾಕಿ ಉಳಿದಿದ್ದಕ್ಕಾಗಿ ಮೈಕ್ರೋ ಫೈನಾನ್ಸ್ನ ಏಜೆಂಟ್ಗಳು ನಾವು ಕೂಲಿ ಮಾಡುವ ಜಾಗಕ್ಕೂ ಹುಡುಕಿಕೊಂಡು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದಾರೆ ಎಂದು ನಮ್ಮ ಮಾಧ್ಯಮಕ್ಕೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ನೊಂದ ಪದ್ಮಾಶಂಕರ್ ಬಾಬು ದಂಪತಿಗಳು ಹೇಳಿಕೆ ನೀಡಿದ್ದಾರೆ. ಇದನ್ನು ಮನೆಗಂಡ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ಕೃಷ್ಣ ಮಾದರ್ ಮಾತನಾಡಿ, ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದಾಗಿ ಅದೆಷ್ಟೋ ಕುಟುಂಬಗಳು ತಮ್ಮ ತಮ್ಮ ಊರುಗಳನ್ನೇ ಖಾಲಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದರೂ ಸಹ ಯಾವುದಕ್ಕೂ ಕವಡೆ ಕಾಸಿನ ಬೆಲೆಯನ್ನು ಕೊಡದೆ ತಮ್ಮ ತಾಲೂಕಿನಲ್ಲಿ ಮೇಲ್ಕಂಡಂತೆ ಈ 3 ಮೈಕ್ರೋ ಫೈನಾನ್ಸ್ಗಳ ಏಜೆಂಟರ್ಗಳು ಬಹಳ ಬಡ ಕುಟುಂಬದವರಿಗೆ ಒತ್ತಡ ಎಂಬ ಹಿಂಸೆಯನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾವು ತುರುವೇಕೆರೆಯಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ನೊಂದವರು ಮಾತಾಡ್ತಾರೆ. ಯಾವ ಊರು? ನಾಗಲಾಪುರ. ಏನವ ಸಮಸ್ಯೆ ಏನು? BSS ಲೋನ್ ತಗೊಂಡಿದ್ದು ಸರ್. ಯಾವುದು? BSS. ಭಾರಿ ಹಿಂಸೆ ಕೊಡ್ತಾರೆ, ಕಟ್ಟಿ ಅಂತಾನೆ. ಒಂದು 2 ದಿನ ಟೈಮ್ ಕೊಡಿ ಅಂದ್ರು ಕೊಡಲ್ಲ. ಎಷ್ಟು ತಗೊಂಡಿದ್ರಿ ಲೋನ್? 60,000. ಈಗ ಎಷ್ಟು ಕಟ್ಟಿದ್ದೀರಾ? 86,000 ರೂಪಾಯಿ ಲೋನ್ ತಗೊಂಡಿದ್ದು ಸರ್. ರೀಸೆಂಟಾಗಿ ಒಂದು 60,000 ರೂಪಾಯಿ ಲೋನ್ಗೆ ಹಾಕಿದ್ದು. ಅವ್ರು ನಾವು ಯಾವುದೇ ಕಂಡು ಡ್ಯೂ ಇಲ್ಲ ಇದ್ದ ಕಾರಣಕ್ಕೋಸ್ಕರ ನಿನ್ನೆ ಬಂದಿದ್ದಾರೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು, ಅಲ್ಲಿಂದ ದುಡ್ಡು ಇಸ್ಕೊಂಡು ಬಂದಿದ್ರು. ಏನು ಕೆಲಸ ಮಾಡೋದು ನೀವು? ನಾವು ಸರ್ ಬೈಕಿಗೆ ಹೋಗ್ತೀವಿ ಸರ್. ನೀವು ಕಾಯಿ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಈಗ ಜಾಸ್ತಿ ಒತ್ತಡ ಏರ್ತಾ ಇದ್ದಾರಾ ಕೊಡಿ ಅಂತ ಅಥವಾ ಜಗಳ ಮಾಡಿದ್ರೆ? ಯಾವ ಸಂಘದವರಾದ್ರೂ ಅಷ್ಟು ಅಪೇಕ್ಷೆ. ಈಗ ನಿಮ್ಗೆ ಒಂದೇ ಸಂಘನ ಇದು? ಯಾವ ಸಂಘದವ್ರವ? ನವಚೇತನ ಮತ್ತೆ ಸಮಸ್ತ. ಆಮೇಲೆ ಆಮೇಲೆ ಹಾಂ, ಇವರು ನಿಮಗೆ ಮನೆ ಹತ್ರ ಬಂದು ನಮ್ಮ ಬಳಕೆಗೋಸ್ಕರ ನಾವು ತಗೊಂಡಿದ್ದೀವಿ, ಇಲ್ಲ ಅಂತಲ್ಲ, ನಾವು ಕಟ್ತೀವಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳವೇ. ಎಷ್ಟು ಕಂತು ಕಟ್ಟಿದ್ದೀರಾ? ಎಷ್ಟು ತಿಂಗಳಿಂದ ಕಟ್ಟಿಲ್ಲ? 10 ವರ್ಷದಿಂದ ವ್ಯವಹಾರ ಮಾಡಿದೀವಿ ಸರ್. ಅದರಲ್ಲಿ 10 ವರ್ಷದಿಂದ ವ್ಯವಹಾರ ನೀಟಾಗಿ ಮಾಡ್ಕೊಂಡ್ ಬಂದಿದ್ದೀವಿ.